ಮತ್ತೊಂದು ಪ್ರಮುಖವಾದಂತಹ ಸುದ್ದಿ ಶಿವಾಜಿನಗರದ ಬಿಎಂಟಿಸಿ ನಿಲ್ದಾಣದಲ್ಲಿ ಬಿರುಕು ಮೂಡಿದೆ. ಬಿಎಂ ಪಿಲ್ಲರ್ಗಳಲ್ಲಿ ಬಿರುಕು ಕಾಣಿಸಿಕೊಂಡಿದ್ರಿಂದ ಆತಂಕ ಕೂಡ ಹೆಚ್ಚಾಗ್ತಾ ಇದೆ. ಆ ಬಿರುಕು ಬಿಟ್ಟ ಜಾಗದ ಕೆಳಗೆ ನಿತ್ಯ ಸಾವಿರಾರು ಮಂದಿ ಓಡಾಡ್ತಾರೆ. ಪ್ಲಾಟ್ಫಾರ್ಮ್ ನಂಬರ್ 3, 7 ಮತ್ತು 11ರವರೆಗೆ ಈ ಬಿರುಕಿದೆ. ಪಿಲ್ಲರ್ ಅಲ್ಲದೆ ಚಾವಣಿಯಲ್ಲೂ ಕೂಡ ಬಿರುಕು ಕಾಣಿಸಿಕೊಂಡಿದೆ. ಹೇಗ್ ಬಂತು ಈ ಬಿರುಕು? ಮೆಟ್ರೋ ಸುರಂಗ ಕಾಮಗಾರಿಯಿಂದಾಗಿ ಬಿರುಕು ಮೂಡಿದ್ಯಾ? ಬಸ್ ನಿಲ್ದಾಣಕ್ಕೆ ಅಂಟಿಕೊಂಡೇ ಮೆಟ್ರೋ ಕಾಮಗಾರಿ ನಡೀತಾ ಇದೆ. ಮೊದಲ ಮಹಡಿಯ ಪಿಲ್ಲರ್ ಮತ್ತು ಚಾವಣಿಯಲ್ಲೂ ಕೂಡ ಬಿರುಕು ಮೂಡಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಈಗಲಾದ್ರೂ ಅಧಿಕಾರಿಗಳ ಎಚ್ಚೆತ್ತುಕೊಳ್ತಾರಾ? ನಿತ್ಯ ಸಾವಿರಾರು ಮಂದಿ ಇಲ್ಲಿ ಓಡಾಡ್ತಾರೆ. ಆತಂಕದಲ್ಲಿ ಓಡಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ರೀತಿ ಬಿರುಕು ಬಿಟ್ಟಿದ್ರೂ ಕೂಡ ಗಮನ ಯಾಕಿಲ್ಲ ಅನ್ನೋದು ಪ್ರಶ್ನೆಯಾಗುತ್ತೆ. ಈಗಲಾದ್ರೂ ಎಚ್ಚೆತ್ತುಕೊಳ್ಳಲಿ ಅನ್ನೋದಕ್ಕೆ ಸುವರ್ಣ ನ್ಯೂಸ್ ಈ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದೆ. ಈ ಬಗ್ಗೆ ಸಂಪೂರ್ಣ ಚಿತ್ರಣ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ವಿದ್ಯಾ ಮಾಡಿರುವ ಪ್ರತ್ಯಕ್ಷ ವರದಿ ಎಲ್ಲಿದೆ ನೋಡಿ. ಪ್ರತಿನಿತ್ಯ ನೂರಾರು ಬಸ್ಗಳಲ್ಲಿ ಸಾವಿರಾರು ಜನ ಬೇರೆ ಬೇರೆ ಭಾಗಗಳಿಗೆ ಪ್ರಯಾಣವನ್ನ ಬೆಳೆಸ್ತಾರೆ. ಆದರೆ ಬಿಎಂಟಿಸಿಯ ಬಸ್ ನಿಲ್ದಾಣಗಳು ಎಷ್ಟು ಸೇಫ್ ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಮೂಡ್ತಾ ಇರುವಂಥದ್ದು. ಸದ್ಯ ನಾನೀಗ ಶಿವಾಜಿನಗರದ ಬಿಎಂಟಿಸಿ ಟಿಟಿಎಂಸಿ ಬಸ್ ನಿಲ್ದಾಣದ ಚಿತ್ರಣವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬಿಎಂಟಿಸಿಯ ಟಿಸಿಎಂಸಿ ಬಸ್ ನಿಲ್ದಾಣಗಳಂದರೆ ಸಾಕಷ್ಟು ಬಸ್ಗಳು ಬರುತ್ತೆ. ಇಲ್ಲಿಂದ ಸಾಕಷ್ಟು ಜನ ಬೇರೆ ಬೇರೆ ಭಾಗಗಳಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಅದರ ಜೊತೆಗೆ ಬಸ್ ನಿಲ್ದಾಣ ದೊಡ್ಡದಾಗಿರೋದ್ರಿಂದಾಗಿ ಸಾಕಷ್ಟು ಜನ ಇಲ್ಲಿಯೇ ಮಳೆ ಬಂದಾಗ ಇರಬಹುದು ಅಥವಾ ಹೆಚ್ಚಾಗಿ ಯಾರಿಗಾದರೂ ಕಾಯಬೇಕು ಅಂದರೂ ಕೂಡ ಬಸ್ ನಿಲ್ದಾಣಗಳಲ್ಲಿ ನೆರಳಿರುತ್ತೆ ಅಂತ ಕೂತ್ಕೊಂಡಿರ್ತಾರೆ. ಆದರೆ ಬಿಎಂಟಿಸಿ ಬಸ್ಗಳಲ್ಲಿ ಬಸ್ ಹತ್ತೋಕೆ ಬರೋಕೆ ಬಿಎಂಟಿಸಿ ಬಸ್ ಸೇಫ್ ಆಗಿದೆಯಾ, ಬಿಎಂಟಿಸಿ ಬಸ್ ನಿಲ್ದಾಣ ಸೇಫ್ ಆಗಿದೆಯಾ ಅನ್ನುವಂಥ ಯೋಚನೆಯನ್ನು ಮಾಡುವಂಥ ಸ್ಥಿತಿ ಇದೆ. ನಿಮಗೆ ನಮ್ಮ ಕ್ಯಾಮ್ರಾಮನ್ ನವೀನ್ ಪೂಜಾರಿ ತೋರಿಸ್ತಾ ಇದ್ದಾರೆ. ಸೊ ವಿಜುವಲ್ಸಲ್ಲಿ ನಿಮಗೆ ಕಾಣಿಸ್ತಾ ಇರುವಂಥದ್ದು ಬಿಎಂಟಿಸಿಯ ಬಸ್ ನಿಲ್ದಾಣದಲ್ಲಿ ಬಿರುಕು ಕಾಣಿಸ್ಕೊಂಡಿದೆ. ಏನು ಶಿವಾಜಿನಗರ ಬಸ್ ನಿಲ್ದಾಣದಲ್ಲಿ ಈ ಬಿರುಕು ಕಾಣಿಸ್ಕೊಂಡಿದ್ರೂ ಕೂಡ ಬಿಎಂಟಿಸಿ ಅಧಿಕಾರಿಗಳು ಯಾವುದೇ ರೀತಿಯಾಗಿ ಕ್ರಮ ತೆಗೆದುಕೊಳ್ತಾ ಇಲ್ಲ ಅನ್ನುವಂಥ ಆರೋಪವನ್ನು ಕೂಡ ಇಲ್ಲಿನ ಸಾರ್ವಜನಿಕರು ಮಾಡಿದ್ರು. ಸಂಪೂರ್ಣವಾಗಿ ಪ್ಲಾಟ್ಫಾರ್ಮ್ 3ರಿಂದ ಪ್ಲಾಟ್ಫಾರ್ಮ್ 11ರವರೆಗೂ ಕೂಡ ನೇರವಾಗಿ ಆ ಬಿರುಕು ಬಿಟ್ಟಿರುವಂಥದ್ದು. ಸೊ ಇದು ಹೆಚ್ಚಾಗಿ ಜನರ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಯಾಕೆ ಈ ರೀತಿ ಬಿರುಕು ಬಿಟ್ಟಿದೆ ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಮೂಡ್ತಾ ಇದೆ. ಇದಕ್ಕೇನಾದರೂ ಮೆಟ್ರೋ ಸ್ಟೇಷನ್ ಅನ್ನ ಮಾಡ್ತಾ ಇರುವಂಥದ್ದೇ ಕಾರಣನ ಅನ್ನುವಂತಹ ಪ್ರಶ್ನೆ ಕೂಡ ಇರುವಂಥದ್ದು. ಯಾಕಂದ್ರೆ ಮೆಟ್ರೋ ಸ್ಟೇಷನ್ ಅನ್ನ ಬಿಎಂಟಿಸಿಯ ಟಿಟಿಎಂಸಿ ಬಸ್ ನಿಲ್ದಾಣದ ಪಕ್ಕದಲ್ಲೇ ಮಾಡ್ತಾ ಇದ್ದಾರೆ. ಭೂಗತ ಮೆಟ್ರೋ ನಿಲ್ದಾಣ ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ಅದೇನಾದರೂ ಇಲ್ಲಿಗೆ ಎಫೆಕ್ಟ್ ಆಯ್ತಾ? ಯಾಕಂದ್ರೆ ಪಿಲ್ಲರ್ಗಳು ಕೂಡ ಇಲ್ಲಿರೋದ್ರಿಂದಾಗಿ ಪಕ್ಕದಲ್ಲೇ ಭೂಗತವಾಗಿ ಅವರು ತೋಡಿರೋದ್ರಿಂದ ಮೆಟ್ರೋ ನಿಲ್ದಾಣಕ್ಕಾಗಿ ಇಲ್ಲಿ ಏನಾದರೂ ಪಿಲ್ಲರ್ಗಳಿಗೆ ತೊಂದರೆ ಆಗಿದೆಯಾ ಅನ್ನುವಂಥದ್ದನ್ನು ಇಲ್ಲಿನ ಸಾರ್ವಜನಿಕರು ಕೇಳ್ತಾ ಇರುವಂಥದ್ದು. ನೀವು ನೋಡ್ತಾ ಇದ್ದೀರಾ ಎಷ್ಟು ದೊಡ್ಡದಾಗಿ ಬಿರುಕು ಬಿಟ್ಟಿರುವಂಥದ್ದು ಅಂತ. ಕೇವಲ ಮೇಲ್ಛಾವಣಿ ಮಾತ್ರ ಅಲ್ಲ, ಪಿಲ್ಲರ್ಗಳಲ್ಲೂ ಕೂಡ ಬಿರುಕು ಕಾಣಿಸ್ಕೊಂಡಿದೆ. ಬಿಎಂಟಿಸಿ ಅಧಿಕಾರಿಗಳು ಗಮನವನ್ನು ಹರಿಸಬೇಕಾಗತ್ತೆ. ಯಾವುದೇ ಒಂದು ಅನಾಹುತ ಸಂಭವಿಸಿದಂಥ ಸಂದರ್ಭದಲ್ಲಿ ಅವ್ರ ಕ್ರಮವನ್ನು ತೆಗೆದುಕೊಳ್ಳೋದಲ್ಲ. ಈ ರೀತಿಯಾಗಿ ಯಾವುದೇ ಅನಾಹುತ ಸಂಭವಿಸೋದಕ್ಕಿಂತ ಮುಂಚಿತವಾಗಿ ಅವರು ಕ್ರಮವನ್ನು ತೆಗೆದುಕೊಳ್ಬೇಕು. ಯಾಕೆ ಬಿರುಕು ಬಿಟ್ಟಿದೆ, ಯಾವ ಕಾರಣಕ್ಕಾಗಿ ಆ ಬಿರುಕು ಉಂಟಾಗಿದೆ ಅನ್ನುವಂಥದ್ರ ಕಡೆ ಗಮನವನ್ನು ಹರಿಸಬೇಕು. ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.